ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳ ಮಧ್ಯೆ ಅಡಗಿರುವ ಅದ್ಭುತ ಪ್ರಕೃತಿ ತಾಣವಾದ ಇರ್ಪು ಜಲಪಾತಕ್ಕೆ ಬಂದಿದ್ದೇವೆ. ಬನ್ನಿ ಈ ಸುಂದರ ಪ್ರಯಾಣವನ್ನ ಒಟ್ಟಿಗೆ ಅನುಭವಿಸೋಣ. ನೋಡಿ, ಇದು ಇರ್ಪು ಫಾಲ್ಸ್ ಎಂಟ್ರೆನ್ಸು. ಮೇಲಿಂದ ಬರ್ತಾ ಇರ್ತಕ್ಕಂತಹ ಜಲಪಾತದಿಂದ ಬರ್ತಾ ಇರ್ತಕ್ಕಂಥ ನೀರಿದು ತಳಭಾಗದಲ್ಲಿ. ಹೋಗಿ ಯಾವುದೋ ನೀರು ಬರ್ತಾ ಇದ್ರೆ ಇಲ್ಲ 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 ಇದು ಒಂದು ಬ್ರಹ್ಮಗಿರಿ ಹಿಲ್ಸ್ ಅಂತ ಹೇಳ್ತೀವಿ. ಬ್ರಹ್ಮಗಿರಿ ಹಿಲ್ಸಲ್ಲಿ ಹರಿತಾ ಇರ್ತಕ್ಕಂತಹ ನದಿ ಇರ್ಪು ಫಾಲ್ಸ್. ನೋಡಿ, ಇರ್ಪು ಫಾಲ್ಸ್ ಸ್ಟೆಪ್ಪು ಇಲ್ಲಿಂದ ನೀರು ಬರ್ತಾ ಇದೆ. ನಿಂತ್ಕೊಳ್ಳಿಲ್ಲ. ಈ ಜಲಪಾತ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಸೌಂದರ್ಯ, ಪೌರಾಣಿಕ ಇತಿಹಾಸ ಮತ್ತು ಭಕ್ತಿಯ ಸಂಗಮವಾಗಿದೆ. We offer these prayers to the gods. ಇರ್ಪು ಜಲಪಾತದ ಕಡೆಗೆ ಸಾಗುವ ಈ ದಟ್ಟ ಕಾಡಿನ ದಾರಿ ಮನಸ್ಸಿಗೆ ವಿಶಿಷ್ಟವಾದ ನೆಮ್ಮದಿಯನ್ನು ನೀಡುತ್ತದೆ. ಹಕ್ಕಿಗಳ ಚಿಲಿಪಿಲಿ, ತಂಪಾದ ಗಾಳಿ, ಹಸಿರು ವಾತಾವರಣವು ಪ್ರತಿಯೊಂದು ಹೆಜ್ಜೆಯನ್ನು ಸ್ಮರಣೀಯವಾಗಿಸುತ್ತದೆ. Irpo Falls. Let's wait and see for Irpo Falls. ಆಲ್ಸೆ ಬಂದಿಲ್ಲ ಎಲ್ಲಿ ಅಂತ ಹೇಳ್ತೀಯಾ? ಈಗ ನೆಕ್ಸ್ಟ್ ಬಂದಾಗ ಹೇಳು. ಜಲಪಾತವನ್ನು ತಲುಪಲು ನಾವು ಈ ಸುಂದರ ಕಾಡಿನ ಮಧ್ಯೆ ನಿರ್ಮಿಸಿರುವ ದಾರಿಯಲ್ಲಿ ಮತ್ತು ಮೆಟ್ಟಿಲುಗಳ ಮೂಲಕ ನಡೆಯಬೇಕು. ಪ್ರತಿ ಹೆಜ್ಜೆಯು ಪ್ರಕೃತಿಯ ಇನ್ನಷ್ಟು ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಸುತ್ತಲೂ ಹಸಿರು, ತಂಪಾದ ಗಾಳಿ, ಹಕ್ಕಿಗಳ ಕಲರವ, ಈ ಅನುಭವವೇ ವಿಭಿನ್ನವಾಗಿದೆ. ಸ್ವಲ್ಪ ಮುಂದೆ ಸಾಗಿದಂತೆ ಜಲಪಾತದ ಗರ್ಜನೆ ಕೇಳಲು ಆರಂಭವಾಗುತ್ತದೆ. ಆ ಶ್ರದ್ಧೆಯೇ ಇಲ್ಲಿಗೆ ಬಂದಿರುವ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದು ಸುಮಾರು 170 ಅಡಿ ಎತ್ತರದಿಂದ ಧುಮ್ಮಿಸುವ ಅದ್ಭುತ ಇರ್ಪು ಜಲಪಾತ. ಪ್ರಕೃತಿಯ ಈ ಸೌಂದರ್ಯವನ್ನು ಕಣ್ಣಾರೆ ನೋಡುವುದೇ ಒಂದು ಅದ್ಭುತ ಅನುಭವ. ಈ ಸ್ಥಳದ ಬಗ್ಗೆ ಒಂದು ಜನಪ್ರಿಯ ನಂಬಿಕೆ ಇದೆ. ಇಲ್ಲಿನ ಸ್ಥಳೀಯರ ಪ್ರಕಾರ ಈ ಸ್ಥಳ ಪುರಾತನವಾದದ್ದು. ತ್ರೇತಾಯುಗದಲ್ಲಿ ನಡೆದ ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದಾಗ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬ್ರಹ್ಮಗಿರಿಯಲ್ಲಿರುವ ಈ ಕಾಡಿನಲ್ಲಿ ಸಂಚರಿಸುತ್ತಿದ್ದರು. ಹೀಗೆ ಸಂಚರಿಸುವಾಗ ಶ್ರೀರಾಮನಿಗೆ ದಾಹವಾಯಿತು. ಆಗ ಲಕ್ಷ್ಮಣನು ಬಾಣ ಹಾರಿಸಿದ ಸ್ಥಳದಿಂದ ನೀರು ಉಕ್ಕಿ ಬಂದು ಲಕ್ಷ್ಮಣ ತೀರ್ಥವಾಗಿ ಹರಿಯತೊಡಗಿತು. ಇದೇ ಮುಂದೆ ಇರ್ಪು ಜಲಪಾತವಾಯಿತು ಎಂದು ನಂಬಲಾಗುತ್ತದೆ. ನಾವಿವತ್ತು 172 ಅಡಿಗಳಿಂದ ಹರಿತಕ್ಕಂತಹ ಇರ್ಪು ಜಲಪಾತದಲ್ಲಿದ್ದೀವಿ. ಇದು ಬ್ರಹ್ಮಗಿರಿ ಹಿಲ್ಸಲ್ಲಿ 172 ಅಡಿಯಿಂದ 152 ಮೀಟರ್ಗಳಿಂದ ಜಿಗಿತಾ ಇರ್ತಕ್ಕಂಥ ಜಲಪಾತ. ಇದು ಲಕ್ಷ್ಮಣ ತೀರ್ಥ ನದಿ. ಲಕ್ಷ್ಮಣ ನದಿ ಬ್ರಹ್ಮಗಿರಿ ಹಿಲ್ಸಲ್ಲಿ 172 ಅಡಿಗಳಿಂದ ಹರಿತಾ ಇದೆ. ಇದು ಇರ್ಪು ಫಾಲ್ಸ್ ಜಲಪಾತ. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ನೀವು ನೋಡ್ತಾ ಇರ್ಬೋದು. ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತಾದೇವಿಯನ್ನು ಹುಡುಕುತ್ತಾ ಈ ಬ್ರಹ್ಮಗಿರಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದರು ಎಂಬ ಸಾಕ್ಷಿಗೆ ಸಮೀಪದಲ್ಲೇ ಶ್ರೀ ರಾಮೇಶ್ವರ ದೇವಸ್ಥಾನ ಇದೆ.
ಈ ಸುಂದರವಾದ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ನೀವು ಒಮ್ಮೆ ಈ ಸ್ಥಳಕ್ಕೆ ಭೇಟಿ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ಸ್ಥಳದೊಂದಿಗೆ ಸಿಗೋಣ.